ಸಾವಿರ ಜನ್ಮ ಎತ್ತಿ ಬಂದರೂ ಕೂಡ ತಾಯಿ ತಂದೆಯರ ಋಣವನ್ನ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅಪ್ಪ ತನ್ನ ಹರಿದೋದ ಅಂಗಿಯ ಬರಿಗಾಲಲ್ಲಿ ನಡಿತಾ ಕಾಲಲ್ಲಿ ರಕ್ತ ಬಂದರೂ ಕೂಡ ಮಕ್ಕಳಿಗೆ ಮುಷ್ಟಾನ್ನವನ್ನು ತಂದು ಕೊಡೋವನು ನಮ್ಮೆಲ್ಲರ ಪ್ರೀತಿಯ ತಂದೆ, ಅವನೇ ಮಹಾದೇವರು. ತಾಯಿ ತಂದೆ ತಂದು ಕೊಟ್ಟದನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ತಿನ್ನಿಸಿ ಜೋಪಾನ ಮಾಡುವಂಥವಳೇ ನಮ್ಮೆಲ್ಲರ ಪ್ರೀತಿಯ ಆದಿಶಕ್ತಿಯಾಗಿರ್ತಕ್ಕಂಥ ನನ್ನ ಅವ್ವ, ನಮ್ಮೆಲ್ಲರ ತಾಯಿ. ಆ ತಾಯಿ ತಂದೆಯರನ್ನ ನಾವು ಕ್ಷಣಕಾಲ ಮರೆತರೂ ಕೂಡ ಭಗವಂತ ನಮ್ಗೆ ಒಳ್ಳೇದು ಮಾಡೋದಿಲ್ಲ. ಎಷ್ಟೋ ಮಕ್ಕಳು ತಾಯಿ ತಂದೆಯರನ್ನ ಮರ್ತಿರ್ತಾರೆ, ದೇವಸ್ಥಾನಕ್ಕೆ ಹೋಗಿ ಹಗಲು ರಾತ್ರಿ ಪೂಜೆ ಮಾಡ್ತಾರೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಒಬ್ಬ ಮಗ ಬಹಳ ಶ್ರೀಮಂತನಾಗಿ ಬೆಳೆದ. ತಾಯಿಗೆ ಒಂದು ಕಣ್ಣಿಲ್ಲ, ಎಡಗಣ್ಣಿಲ್ಲ. ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಅವರವನ್ನ ಒಂದಿನೂ ಕೂಡ ಆ ಆಫೀಸ್ಗೆ ನಮ್ಮ ತಾಯಿ ಅಂತ ಯಾರಿಗೂ ಪರಿಚಯ ಮಾಡಿಕೊಡ್ಲಿಲ್ಲ. ಯಾರಾದರೂ ನೆಂಟರು ಮನೆಗೆ ಬಂದರೆ ಅವರವನಿಗೆ ಹೇಳ್ತಿದ್ದವ, ಸ್ನೇಹಿತರು ಬರ್ತಾವ್ರೆ, ನೀನು ಇಲ್ಲಿರ್ಬೇಡ, ಎಲ್ಲಾರು ದೂರ ಹೋಗಿ ಕೂತಿದ್ದು ಬಂದ್ಬಿಡು ಅಂತ ಹೇಳೋನು. ಯಾಕೆ ಅಂತ ಕೇಳಿದಾಗ, ನಿನ್ನ ಕಣ್ಕೊಂಡು ಕಣವ, ಒಂದು ಕಣ್ಣಿಲ್ಲ ನಿನಗೆ, ನೋಡಿದವ್ರು ನಿಮ್ಮವ್ವ ಕುರುಡಿ ಕುರುಡಿ ಅನ್ಕತ್ತಾರೆ, ಒಕ್ಕಣ್ಣು ಅನ್ಕತ್ತಾರೆ, ನೀನು ಬರಬೇಡ, ಎಲ್ಲಾದ್ರೂ ಹೋಗಿ ಒಂದು ಕಡೆ ಇದ್ದು ಬಾ ಅಂತ ಹೇಳ್ತಿದ್ದ. ಆ ತಾಯಿ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇತ್ತು. ಯಾಕೆ ನನ್ನ ಮಗ ಇಷ್ಟೊಂದು ಇದು ಮಾಡ್ತಾನೆ? ಅವಾಗ ಕೇಳ್ತಿದ್ದ, ಈ ಕಣ್ಣಿಗೆ ಏನಾಯ್ತವ ಅಂತ. ಆ ತಾಯಿ ಹೇಳ್ತಿರ್ಲಿಲ್ಲ, ಮಗನೇ ನೀನು ಸುಖವಾಗಿದ್ದಿಲ್ಲ, ಸುಖವಾಗಿರಪ್ಪ. ಒಂದು ದಿನ ಏನಾಯ್ತು, ಹಿಂಗೆ ಕಾಲ ಕಳಿತಾ ತಾಯಿ ಮಗನ ಸಂಬಂಧ ದೂರ ಆಯ್ತು ಬಂತು. ನಮ್ಮವ್ವ ಕುರುಡಿ, ಅನಕ್ಷರಸ್ತೆ, ಸರಿಯಾಗಿ ಸೀರೆ ಉಟ್ಕೊಳ್ಳೋಕೆ ಬರೋದಿಲ್ಲ, ಕ್ಲೀನಾಗಿರೋದಿಲ್ಲ ಅನ್ನೋದು ಮಗನ ಚಿಂತೆ. ಆದರೆ ಆ ತಾಯಿಯ ಮಾಸಲು ಸೀರೆಯಲ್ಲೇ ಈ ಜನ್ಮ ತಳೆದಿದೆ, ಈ ಜನ್ಮ ಉಸಿರಾಡ್ತಾ ಇದೆ ಅನ್ನೋದನ್ನು ಮಗ ಮರಿಬಾರ್ದಾಗಿತ್ತು. ಏನು ಮಾಡ್ದ ಮಗ, ಆ ತಾಯಿಯನ್ನು ಯಾರಾದರೂ ನೆಂಟರು ಬಂದಾಗ ಮನೆಗೆ ಸೇರಿಸ್ತಿರ್ಲಿಲ್ಲ. ಒಂದಲ್ಲ ಒಂದಿನ ಸಾವು ಬರಲೇಬೇಕಲ್ವ. ಆ ತಾಯಿಗೆ ಸಾವು ಬಂದುಬಿಡ್ತು, ಸತ್ತೋದ್ಲು. ಆ ತಾಯಿ ಸತ್ತೋದಾಗ ಯಾರೋ ಒಬ್ಬ ಒಂದು ಚೀಟಿಯನ್ನು ತಂದು ಕೊಟ್ಟನಂತೆ ಮಗನ ಕೈಗೆ. ಆ ತಾಯಿ ಕುಂತ್ಕೊಂಡು ಬರೆಸಿದ್ಲು, ನಾನು ಸತ್ತಾಗ ನನ್ನ ಮಗನ ಕೈ ಕೊಟ್ಬಿಟ್ರಪ್ಪ ಇದನ್ನ ಅಂತ. ಆ ಮಗ ಅಳ್ತಾ ಇಲ್ಲ, ತಾಯಿ ಸತ್ತವ್ರಿ ಅಂತ ದುಃಖ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಅವನ ಶವದ ಮುಂದುಗಡೆ ಕೂತಿದ್ದಾಗ ಆ ಚೀಟಿಯನ್ನು ತಂದುಕೊಟ್ಟ. ಆ ಚೀಟಿಯಲ್ಲಿ ಏನಂತ ಬರೆದಿತ್ತು ಅಂದರೆ, ಮಗನೇ, ಇಷ್ಟು ವರ್ಷ ನನ್ನ ಕುರುಡಿ ಅಂತಿದ್ದಲ್ಲ, ಒಂದು ಕಣ್ಣಿಲ್ಲ ಇಲ್ಲ ಅಂತಿದ್ದಲ್ಲ, ನೀನು ಪಟಾಕಿ ಸುಡುವಾಗ ಚಿಕ್ಕಂದ್ರಲ್ಲಿ ನಿನಗೆ ಪಟಾಕಿ ಬೆಂಕಿ ಹಾರಿ ನಿನ್ನ ಒಂದು ಎಡಗಣ್ಣು ಹಾನಿ ಆಗೋಗಿತ್ತು ಮಗನೇ. ನನ್ನ ಮಗ ಕುರುಡನಾಗಬಾರ್ದು, ಒಂದು ಕಣ್ಣಿಲ್ಲ ಅನ್ನಬಾರ್ದು ಅಂತ ಅವತ್ತು ನನ್ನ ಕಣ್ಣನ್ನೇ ನಿನಗೆ ದಾರಿ ಎರೆದು ಕೊಟ್ಟಿದ್ದೆ ಮಗನೇ. ಆ ನಿನ್ನಲ್ಲಿ ನೋಡ್ತಾ ಇದ್ದೀನಲ್ಲ ಕಣ್ಣು, ಅದು ನಂದೇ ಕಣ್ಣು ಮಗನೇ. ಆದರೆ ಇಲ್ಲಿವರೆಗೆ ನನ್ನ ಕಣ್ಣಲ್ಲಿ ನೀರು ತರಿಸಿದ್ದೀಯಾ, ಇರೋ ಒಂದು ಕಣ್ಣಲ್ಲಿ. ಆದರೆ ನಾನು ಕೊಟ್ಟಿರುವಂಥ ಕಣ್ಣಲ್ಲಿ ಇನ್ನು ಮುಂದೆ ನೀರು ತರಿಸ್ಬೇಡಪ್ಪ ಅಂದಾಗ ಮಗ ಅಲ್ಲೇ ಕುಸಿದು ಬಿದ್ದು ಹೋದ್ನಂತೆ ನೋಡಿ. ಅದಕ್ಕೆ ಹೇಳೋದು, ತಾಯಿ ತಂದೆಯರ ಹಿಂದಿನ ಶ್ರಮವನ್ನ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಬೇಕು. ಹೆಂಗ್ ಬೆಳೆಸವ್ರೆ ನಮ್ಮನ್ನ, ಎಷ್ಟು ಕಷ್ಟದಲ್ಲಿ ಬೆಳೆಸವ್ರೆ, ಎಷ್ಟು ನೋವಿನಲ್ಲಿ ಬೆಳೆಸವ್ರೆ. ತನ್ನ ಬಾಯಿಗೆ ಹೋಗೋದನ್ನ ಮಕ್ಕಳ ಬಾಯಿಗೆ ಕೊಟ್ಟು ಹಸುವನ್ನು ನೀಗಿಸಿರ್ತಾರಲ್ಲ, ಆ ತಾಯಿ ತಂದೆಯನ್ನು ದೂರ ಮಾಡೋದು ಸರಿನಾ? ಅದಕ್ಕೆ ಭಗವಂತನೇ ಹಾಗೆ ಆದರೆ ಕೇಳುವರಾರಯ್ಯ ಶಿವನೇ, ಕೇಳುವರಾರಯ್ಯ ಶಿವನೇ. ಭಗವಂತನೇ ಹಾಗೆಯಾದರೆ ಭಕ್ತರ ಗತಿಯೇನೋ ದೇವಾ.
ನಮ್ಮನ್ನ ಕಾಪಾಡುವಂತ ದೇವರೇ ನಮಗೆ ಶತ್ರುಗಳಾಗ್ಬಿಟ್ರೆ ಯಾರನ್ನ ಬೇಡೋದು ನಾವು? ಭಗವಂತನೇ ಹಾಗೆಯಾದರೆ ಮಾನವ ಉಳಿಯುವನೇ, ದೇವ ಭಕ್ತರು ಉಳಿಯುವರೇ. ಭಗವಂತನೇ ಹಾಗೆಯಾದರೆ ಮಾನವ ಉಳಿಯುವನೇ, ದೇವ ಮಾನವ ಬದುಕುವನೇ. ಕಾಯುವರ್ಯಾರು